ಸರಿ ಬರ್ತೀನಿ. ಸರಿ ಸರಿ. ನಾನು ಇಲ್ಲೇ ಉಳ್ಕೊಳ್ಳೋ ಅಗತ್ಯ ಏನೂ ಇಲ್ಲ ಸರ್. ಬೇಕಾದರೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, ನನಗೇನೂ ತೊಂದರೆ ಇಲ್ಲ. ಬರೋದು ಬಂದ್ಬಿಟ್ಟಿದ್ದೀನಿ. ಒಂದಷ್ಟು ಫೋಟೋಸ್ ತಗೋಬೋದಾ? ಖಂಡಿತ, ಯಾಕೆ ಆಗ್ಬಾರ್ದು, ತಗೊಳ್ಳಿ. ನನ್ನ ಜೊತೆಗೆ ಮನೆ ತೋರ್ಸಕ್ಕೆ ಯಾರು ಬರ್ತಾರೆ ಸರ್? ನಾನೇ ಬರ್ತೀನಿ. ನೀವು ಹೋದ ಸರಿ ಬಂದಾಗ ಕೆಲವೊಂದು ವಸ್ತುಗಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರಿ. ಮತ್ತೆ ಬಿಟ್ಬಿಟ್ಟು ಹೋದರೆ ನಿಮಗೆ ಕಷ್ಟ ಆಗುತ್ತಲ್ವಾ? ಹಾಗಾಗಿ ನಾನೇ ಬರ್ತೀನಿ, ಬನ್ನಿ. ದೇವರಾಜ್ ಅವರೇ, ನಿಮಗೆ ಟೀ ತರಲ್ಲ, ಕಾಫಿ ತರಲ್ಲ? ನಿಮ್ಮ ಯಜಮಾನರು ಏನು ಕುಡಿತಾರೋ ಅದರಲ್ಲೇ ಸ್ವಲ್ಪ ಕೊಟ್ಬಿಡಿ. ಬನ್ನಿ. ರೀ, ನಿಮಗೆ ಟೀ ತರಲ್ಲ ಇಲ್ಲ ತಣ್ಣಗೆ ಮಜ್ಜಿಗೆ ತರಲ್ಲ? ಯಾವುದೋ ಒಂದು ತಗೊಂಡು ಬಾರೆ. ಗೋಪಾಲ, ಗೋಪಾಲ ಮಾವ, ಗೋಪಾಲ ಎಲ್ಲಿ? ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ನಕುಲ್ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬಾ ಅಂತ ಹೇಳಿದ್ರು. ಎಲ್ಲೋ ತೋಟದ ಕಡೆ ಹೋಗಿರ್ಬೇಕು. ಒಂದು 10 ನಿಮಿಷ ಕೂತಿರಮ್ಮ, ಫೋನ್ ಮಾಡಿ ಕರಿತೀನಿ. ಸರಿ. ಕೂತ್ಕೋ. ರೀ ಕೆಂಚಪ್ಪನವ್ರೆ, ಇಲ್ಲೇ ನಿಮ್ಮ ಹಳೆ ಡವ್ ಏನಾದ್ರು ಬರ್ಬೇಕಾ? ಮೀಟಿಂಗ್ ಶುರು ಮಾಡು ಅಂದ್ರೆ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಸ್ವಲ್ಪ ಇರ್ರಿ, ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಬರೋರಿದ್ದಾರೆ. ಓಹ್, ಏನ್ ಮಾದೇವಪ್ಪನವರು ಇಷ್ಟೊಂದು ತಡವಾಗಿ ಬರ್ತಾ ಇದ್ದೀರಾ? ಮಾಮೂಲಿ ಮೀಟಿಂಗ್ ತಾನೆ, ಊರಿನ ಸಮಸ್ಯೆ ಏನಲ್ವಲ್ಲ. ಅದೇ ನಿಮ್ ಮೂರ್ ನಾಯಕ ಮೀಟಿಂಗ್ ಕರೆದ್ರೆ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಓಡ್ ಬಂದ್ಬಿಡ್ತೀರಾ? ನಮ್ಮನ್ನೇನ್ ಜುಟ್ಟುಗಳು ಅನ್ಕೋಬೇಡಿ, ನಮ್ ಬಾಸ್ ಮುಂದೆ ಜನನಾಯಕ ಆಗೋರು, ನೆನಪಿರ್ಲಿ. ಜನನಾಯಕರಾಗೋರ್ ತಾನೆ, ಇನ್ನೂ ಆಗಿಲ್ವಲ್ಲ. ವಿಷಯ ಏನು ಅಂತ ಹೇಳಿ. ಮಾದೇವಪ್ಪನವ್ರೆ, ಗಾಳಿಪಟ ಹಾರೋದು ಯಾವ್ದ್ರಿಂದ? ಸೂತ್ರದಿಂದನಾ ಇಲ್ಲ ಗಾಳಿಯಿಂದನಾ? ಎರಡು ಇದ್ರೆ ಅಲ್ವಾ ಸರ್ ಗಾಳಿಪಟ ಹಾರೋದು. ಈ ರಾಂಪುರ ಗಾಳಿಪಟ ಇದ್ದ ಹಾಗೆ, ಆ ಸೂರ್ಯವಂಶ ಸೂತ್ರ ಇದ್ದ ಹಾಗೆ. ಊರ್ ಜನ ಗಾಳಿ ಇದ್ದ ಹಾಗೆ. ಗಾಳಿ ಹೇಗ್ ಬೀಸುತ್ತೋ ಹಾಗೋದ್ರನೆ ಸೂತ್ರನೂ ಉಳಿಯೋದು, ಪಟನೂ ಹಾರೋದು. ಇವರೆಲ್ಲ ಮುಂಚೆ ಬಂದಿದ್ದಾರೆ, ನೀವು ಇವ್ರ ಟೈಮಿಗೆ ಬೆಲೆ ಕೊಡ್ಬೇಕಲ್ವಾ ಮಾದೇವಪ್ಪನವ್ರೆ? ಆಯ್ತಾಯ್ತು, ವಿಷಯಕ್ಕೆ ಬನ್ನಿ. ಈಗ ನನ್ನ ಹತ್ರ ಒಂದು ಪ್ರಾಜೆಕ್ಟ್ ಇದೆ. ಇಷ್ಟು ದಿನ ನೀವು ಬೆಳೆದ ಬೆಳೆನೆಲ್ಲ ಸರ್ಕಾರಕ್ಕೆ ಕೊಡ್ತಾ ಇದ್ರಿ, ಸಂಘ ಸಂಸ್ಥೆಗಳಿಗೆ ಕೊಡ್ತಾ ಇದ್ರಿ, ಕೆಲವರು ರೈಸ್ ಮಿಲ್ಗಳಿಗೆ ಸಪ್ಲೈ ಮಾಡ್ತಾ ಇದ್ರು. ಅದನ್ನು ಅವರು ಸರ್ಕಾರಕ್ಕೆ ಕೊಟ್ಟು ನಿಮಗೆ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ದುಡ್ಡು ಕೊಡ್ತಾ ಇದ್ರು. ಇದರಿಂದ ನೀವು ಗಳಿಸ್ತಾ ಇದ್ದಿದ್ದು ಕೇವಲ 45% ಅಷ್ಟೇ ಲಾಭ. ಈಗ ಅದೇ ಸರಕನ್ನ ನೀವು ಹೊರದೇಶಕ್ಕೆ ರಫ್ತು ಮಾಡಿದ್ರೆ 60% ಲಾಭ ಮಾಡಬಹುದು. ಏನಂತೀರಾ?
ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ನ ನಾನು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ. ಪರಿಶ್ರಮ ಇದ್ರೆ ಫಲಿತಾಂಶ ದೊಡ್ಡದಾಗೇ ಇರುತ್ತೆ. ಯೋಚನೆ ಮಾಡಿ. ಹದಿನೈದು % ಜಾಸ್ತಿ ಸಿಗುತ್ತಂದ್ರೆ ಇದರಲ್ಲಿ ಯೋಚನೆ ಮಾಡೋದು ಏನಿದೆ ಸರ್? ನೀವು ನಮಗೆ ಉಪಕಾರನೇ ಮಾಡ್ತಾ ಇದ್ದೀರಾ. ಹೌದು ಸರ್, ಇದರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ನಮ್ಮ ಜೀವನನೂ ಸುಧಾರಿಸುತ್ತೆ. ಯಾವಾಗ ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಾ ಹೇಳಿ, ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಏಯ್, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವೇನೆಯಾ? ಸರ್ಕಾರ ಅಂದ್ರೆ ಒಂದು ನಂಬಿಕೆ ಇದ್ದ ಹಾಗೆ. ರೈತ ಸಂಘದಿಂದ ನಾವು ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊಂಡಿದೀವಿ. ಇದಕ್ಕೆ ಸತ್ಯಮೂರ್ತಿ ಅವರ ನೇತೃತ್ವ ಕೂಡ ಇದೆ. ನಾವು ಸೂರ್ಯವಂಶದವರ ವಿರುದ್ಧ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ. ಯಾವುದಕ್ಕೂ ಒಂದ್ಸಾರಿ ನಾವೆಲ್ಲರೂ ಚೇರ್ಮನ್ ರವರ ಹತ್ರ ಹೋಗಿ ಚರ್ಚೆ ಮಾಡೋಣ, ಆಮೇಲೆ ಇತ್ಯರ್ಥ ಮಾಡಿದ್ರಾಯ್ತು. ಮಸಾಲೆ ರೆಡಿ ಇದ್ದು ಒಲೆ ಅಂಟಿಸಿದಾದ್ಮೇಲೆ ಕೋಳಿ ಪರ್ಮಿಷನ್ಗೆ ಕಾಯಬಾರ್ದು ಮಾದೇವಪ್ಪನವ್ರೆ. ಜನರನ್ನೇ ಜನಾರ್ದನ ಅಂತಾರೆ. ಅವ್ರ ನಿರ್ಧಾರಕ್ಕಿಂತ ದೊಡ್ಡದ ನಿಮ್ಮ ಸೂರ್ಯವಂಶ. ನೀವು ಹೋಗಿ ಚರ್ಚೆ ಮಾಡಿದ್ರು ಅಷ್ಟೇ, ಮಾಡಲಿಲ್ಲ ಅಂದ್ರೂ ಅಷ್ಟೇ, ಜನ ಅವರಿಗೆ ಏನ್ ಬೇಕೋ ಅದನ್ನ ಮಾಡೇ ಮಾಡ್ತಾರೆ. ಏಕೆ? ಅವರು ನಿರ್ಧಾರ ತಗೊಳ್ಳುವಂಥ ಸ್ವಾತಂತ್ರ್ಯನ ನಿಮ್ಮ ನಾಯಕರು ಕೊಟ್ಟಿಲ್ವ ಅವರಿಗೆ? ಹೌದು ಮಾದೇವಪ್ಪ, ಇವ್ರು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಏಯ್, ಯಾರೋ ಮೂರನೇ ವ್ಯಕ್ತಿ ಬಂದು ಊರಿನ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ತಾಳು ಕುಣಿತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇವ್ರು ನಮ್ಮ ನಾಯಕರು, ಯಾಕೋ ವಿಚಾರ ಇಷ್ಟ ಇಲ್ಲ, ಬೇಡ ಅಂದ್ರೆ ಬಿಟ್ಬಿಡಕ್ಕಾಗುತ್ತಾ? 15% ಜಾಸ್ತಿ ಸಿಕ್ಕಿದ್ರೆ ನಮಗೆ ಒಳ್ಳೇದಲ್ವಾ? ಅಂದ್ರೆ ನಿಮ್ಗೆ ಊರ್ ನಾಯಕನಿಗಿಂತ ದುಡ್ಡು ಹೆಚ್ಚಾಗೋಯ್ತಾ? ಅದು ಆಗಲ್ಲ ಮಾದೇವಪ್ಪ. ಇಲ್ಲಿವರೆಗೂ ನಮ್ಮ ಚೇರ್ಮನ್ರು ನಿಮ್ ಕಷ್ಟಕ್ಕಾಗಿಲ್ವಾ? ಊರ ನಾಯಕನಿಗಿಂತ ನೆನ್ನೆ ಮೊನ್ನೆ ಬಂದವನು ನಿಮ್ಗೆ ಹೆಚ್ಚಾಗ್ಬಿಟ್ರಾ?